ಇನ್ನು ಬೆಳಗಾವಿಯಿಂದ ಸರ್ಕಾರ ಪತನ ಅಂತ ಬಂದಿರೋದು ನಿಜ ಅನ್ನುವಂಥ ಒಂದು ಮಾತುಗಳನ್ನು ಇವತ್ತು ರಮೇಶ್ ಜಾರಕಿಹೊಳಿ ಅವರು ಮಾತಾಡ್ತಾರೆ. ಆರ್ ಅಶೋಕ್ ಏನು ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ನಿಜ ಅದು ಆ ಕ್ಲೈಮ್ಯಾಕ್ಸ್ ಅಂತ ಖಂಡಿತವಾಗ್ಲೂ ಬಂದಿದೆ. ಸಿದ್ದರಾಮಯ್ಯರನ್ನ ಎಂ ಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾದರು. ಅನೇಕರು ಬೆಳಗಾವಿಯಿಂದ ಸ್ಟಾರ್ಟ್ ಆಗಿದೆ ನೋಡಿ ಅಂತ ಹೇಳ್ತಾ ಇದ್ದಾರೆ. ಸಮ್ಮಿಶ್ರ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಮಧ್ಯಪ್ರವೇಶ ಮಾಡಿರಲಿಲ್ಲ. ಈಗಲೂ ಕೂಡ ಎಚ್ಚರಿಕೆ ವಹಿಸದೇ ಇದ್ರೆ ಸರ್ಕಾರ ಪತನಕ್ಕೆ ಕಾರಣ ಸಿಎಂ ಅವರೇ ಆಗ್ತಾರೆ. ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿರಬಹುದು, ಆದರೆ ಉಗ್ರವಾದ್ರೆ ಉಳಿಗಾಲ ಇರೋದಿಲ್ಲ, ಇಲ್ಲದೇ ಇದ್ರೆ ಅಲ್ಲಿಗೆ ಮುಗಿಸ್ಬಿಡ್ತಾರೆ ಅಂತ ಹೇಳಿ ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ದಾರೆ. ಈ ಹಿಂದೆ ಕೂಡ ಬೆಳಗಾವಿಯಿಂದಲೇ ಸರ್ಕಾರ ಬಿದ್ದಿತ್ತು, ಈಗ ಮತ್ತೆ ಬೆಳಗಾವಿಯಿಂದಲೇ ಸರ್ಕಾರ ಅದು ಕ್ಲೈಮ್ಯಾಕ್ಸ್ ಬಂದದ್ದು ನಿಜ. ರಾಜ್ಯದ ಹೇಳಿದ್ವಿ ಅದು ಬಂದೈತೆ. ಯಾಕೆ ನಿನ್ನೆ ಸ್ಟಾರ್ಟ್ ಆಗಿದೆ. ಈ ಸಂದರ್ಭದಲ್ಲಿ ನಿನ್ನೆ ಸಿ ಎಂ ಅವರು ಭೇಟಿಯಾದ, ಸನ್ಮಾನ್ಯ ಎಂ ಬಿ ಪಾಟೀಲ್ ಅವರು ಭೇಟಿಯಾಗಿದ್ದಾರೆ, ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ, ಇನ್ನು ಅನೇಕ ನಾಯಕರು ಹೇಳಿದ್ದಾರೆ. ಹಿಂಗಾದ್ರೆ ಮತ್ತೆ ಬೆಳಗಾವಿಂದ ಸ್ಟಾರ್ಟ್ ಆಗಿದೆ ನೋಡಿ ಅದು ಹೇಳಿದ್ದಾರೆ. ಅವಾಗ ಸಿದ್ದರಾಮಯ್ಯ ಅವರು ಹೇಳಲಿಲ್ಲ. ಅವಾಗ ಸಿದ್ದರಾಮಯ್ಯ ನಮ್ಮ ನಾಯಕರದ್ದು ಎಲ್ಲ ಸರ್ಕಾರ ಬಿತ್ತು. ಈಗ ಅವರು ಹೇಳೋದಕ್ಕೆ ಮುಂದಿನ ಅವರ ಅನಾಹುತಕ್ಕೆ ಅವರೇ ಕಾರಣ, ಸಿದ್ದರಾಮಯ್ಯ ಕಾರಣಕಾರ. ಈಗ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆ ಬಗ್ಗೆ ಅಲ್ಲಿರುವಂತಹ ನಿಮ್ಮ ಹಿತೈಷಿಗಳು ಅಂದ್ರೆ ನಿಮಗೆ ಬೇಕಾದಂಥವ್ರು ಏನು ಹೇಳಿದ್ರು ಅಂತ? ಇಲ್ಲಪ್ಪ, ನಾ ಅದು ಮಾತ್ರ ಮಾತ್ರ ನಿನ್ನೆ ಆಗೋಣ ಫಸ್ಟ್ ಟೈಮ್ ನಾನು ಒಬ್ಬ ಶಾಸಕ ಫೋನ್ ಮಾಡಿದೆ. ಯಾಕೆ ನಾನು ಇದು ಅದ್ದ ನಿಜ ಅನ್ನೋ ಸುಳ್ಳು ಕೇಳಿದ, ಆ ನಿಜ ಅಂದದಕ್ಕೆ ಅಂದಕ್ಕೂ ನಾ ಇವತ್ತು ಪ್ರೆಸ್ ಮುಖದ. ಯಾಕೆ ಸುಳ್ಳು ಪರಿಚಯ ಮಾಡಿ ಯಾರೋ ಪಾಪ ಯಾರೋ ಕಟ್ಟಿದಾರೆ, ಪುಣ್ಯಾತ್ಮಗಳು ಕಟ್ಟಿದಾರೆ ರೊಕ್ಕ ಹಾಕಿ, ಯಾರೋ ಅದನ್ನು ಕ್ರೆಡಿಟ್ ಅಂದ್ರೆ ಇವತ್ತು ಪ್ರೆಸ್ ಮುಖ ಹೇಳ್ತಾನೆ. ಸೈಲೆಂಟ್ ಇರಬೇಡಿ, ನಾವು ಉಗ್ರ ಆದ್ರೆ ಅವ್ರು ಉಳಿಗಾಲದ ಉಗ್ರ ಆಗೋದಕ್ಕೆ ಅವ್ರು ಮುಗಿಸ್ತಾರೆ. ಅಲ್ಲಿ ಅಶೋಕ್ ಅವರು ಹೇಳ್ತಾ ಇದ್ದಾರೆ.